ವಿಜಯಪುರ ಜಿಲ್ಲೆಯ ಕುಮಾರಿ ಪೃಥ್ವಿ ಹೆಗಡೆಗೆ ವಿಶ್ವ ಕನ್ನಡ ಕಲಾನಾಟ್ಯ ರತ್ನ 2025 ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಜನವರಿ 19ರಂದು ಭಾನುವಾರ ಅಸೋಸಿಯೇಷನ್ ಮಂಗಲ ಕಾರ್ಯಾಲಯದ ಎಪಿಎಂಸಿ ವಿಜಯಪುರದಲ್ಲಿ ನಡೆದ ವಿಶ್ವ ದರ್ಶನ ಕನ್ನಡ ದಿನಪತ್ರಿಕೆಯ 5ನೇ ಭಾವೈಕ್ಯತೆ ರಾಜ್ಯ ಸಮ್ಮೇಳನ ಡಾಕ್ಟರ್ ಎಸ್ ಪಾಟೀಲ್ ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪೂಜ್ಯರು ಹಾಗೂ ಗಣ್ಯಮಾನ್ಯರ ಸಮ್ಮುಖದಲ್ಲಿ ನಾಟ್ಯ ಮಯೂರಿ ಕುಮಾರಿ ಪೃಥ್ವಿ ಎಂ ಹೆಗಡೆ ಇವರಿಗೆ ವಿಶ್ವ ಕನ್ನಡ ಕಲಾ ನಾಟ್ಯ ರತ್ನ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಶ್ರೀ ವಿನೋದ್ ಕುಮಾರ್ ಚಿಕ್ಕಮಠ್ ಇವರ ಹತ್ತಿರ ಭರತನಾಟ್ಯ ಹಾಗೂ ಜಾನಪದ ನೃತ್ಯವನ್ನ ಕಳೆದ 8 ವರ್ಷಗಳ ಕಾಲ ತರಬೇತಿ ಪಡೆದು ಕರ್ನಾಟಕ, ಕೇರಳ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಹಾಗೂ ಚಂದನದ ವಾಹಿನಿಯಲ್ಲಿ ಮತ್ತು ಶ್ರೀ ಬಸವ ವಾಹಿನಿಯಲ್ಲಿ ತಮ್ಮ ಭರತನಾಟ್ಯ ಹಾಗೂ ಜಾನಪದ ನೃತ್ಯ ಪ್ರದರ್ಶನ ನೀಡಿ ರಾಜ್ಯ, ಅಂತಾರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಹಲವಾರು ಪ್ರಶಸ್ತಿ ಪಡೆದು ಇಲ್ಲಿಯವರೆಗೂ 981 ನೃತ್ಯ ಪ್ರದರ್ಶನ ನೀಡಿರುವ ವಿದ್ಯಾರ್ಥಿನಿ ಇದೀಗ ಕುಮಾರಿ ಪೃಥ್ವಿ ಎಂ ಹೆಗಡೆಗೆ ವಿಶ್ವ ಕನ್ನಡ ಕಲಾನಾಟ್ಯ ರತ್ನ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಹಲವಾರು ಜಿಲ್ಲಾ ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿ, ಅಂತಾರಾಜ್ಯ ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದು ನಮ್ಮ ಶಾಲೆಗೆ ಹಾಗೂ ತಾಳಿಕೋಟೆಗೆ ಕೀರ್ತಿ ತಂದುಕೊಟ್ಟಿರುವ ವಿದ್ಯಾರ್ಥಿನಿಗೆ ಇನ್ನೂ ಹಲವಾರು ಪ್ರಶಸ್ತಿ ಲಭಿಸಲಿ ಎಂದು ತಾಳಿಕೋಟೆಯ ಜನತೆ, ಸಂಸ್ಥೆಯ ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ನೃತ್ಯ ಶಿಕ್ಷಕ ಶ್ರೀ ವಿನೋದ್ ಕುಮಾರ್ ಚಿಕ್ಕಮಠ್, ಅಧ್ಯಕ್ಷ ಹಾಗೂ ನೃತ್ಯ ಶಿಕ್ಷಕರು ಶ್ರೀ ವಿರಕ್ತೇಶ್ವರ ಭರತನಾಟ್ಯ ತರಬೇತಿ ಸಂಸ್ಥೆ ತಾಳಿಕೋಟೆ ಅಭಿನಂದನೆ ಸಲ್ಲಿಸಿದರು. ದೇವು ಕುಂಚಬಾಳ್, C9 ಕನ್ನಡ, ತಾಳಿಕೋಟೆ.